ಪ್ರೆಸಿಡೆಂಟ್ಗೆ ಹೋಗ್ಬೇಕು, ಇದು ಪ್ರೈಮ್ ಮಿನಿಸ್ಟರ್ಗೆ ಹೋಗ್ಬೇಕು. ಹಿಂಗೆ ತೋರಿಸಿ ಸರಿ, ಹಿಂಗೆ ಸ್ಟ್ರೈಟ್ ಮಾಡಿ. ಈ ಕಡೆ ಇದು ತಹಸೀಲ್ದಾರ್ಗೆ ನಾವು ಕೊಡ್ತಾ ಇದೀವಿ. ಇದು ತಹಸೀಲ್ದಾರ್ಗೂ ಇದು ನಮ್ಮ ಗವರ್ನರ್ ಸಾಹೇಬ್ಗೆ ಕೊಡಬೇಕು. ಇದು ಕೊಟ್ಟಾಗಿದೆ ತಹಸೀಲ್ದಾರ್. ಇವಾಗ ಅಕ್ನಾಲೇಜ್ಮೆಂಟ್ ಮಾಡಿಸ್ಬಿಟ್ಟು ಫಸ್ಟ್ ಕಾಪಿ ನಮಗೆ ಕೊಡಬೇಕು. ಅದರಲ್ಲಿ ಎಷ್ಟು ಜನ ಸೈನ್ ಮಾಡಿದ್ದಾರೆ, ಟೋಟಲ್ 3425 ಮೆಂಬರ್ಸ್ ಸೈನ್ ಮಾಡಿದ್ದಾರೆ ಪಬ್ಲಿಕ್. ಅದರಲ್ಲಿ 152 ಪೇಜಸ್ ಇದೆ. ಅದರಲ್ಲಿ ನಮಗೆ ಬರೀ ಒಂದು ಅಕ್ನಾಲೇಜ್ಮೆಂಟ್ ಕೊಡಬೇಕು. ನಾನು ಬೇಕಾದ್ರೆ ಬರ್ತೀನಿ. ಮುಂದೆ ಬನ್ನಿ. ಮತ್ತು ಪ್ರಧಾನಮಂತ್ರಿ, ರಾಷ್ಟ್ರಪತಿ ಅವ್ರ ಪರವಾಗಿ ಮಧ್ಯ ವೈಡಾಗಿ ನಿಮ್ಮ ತಲೆಗೊಳ 2 ತಹಶೀಲ್ದಾರಿಗೆ ನಾವು ರಿಕ್ವೆಸ್ಟ್ ಲೆಟರ್ ಅನ್ನು ಕೊಟ್ಟು ಇವತ್ತು ಗೋಮಾತಾ ರಾಷ್ಟ್ರಮಾತಾ ಅಭಿಯಾನಕ್ಕೆ ಬರ್ತೀವಿ ಅಂತಕ್ಕಂಥ ವಿಷಯ ಗೊತ್ತಿದ್ರೂ ಕೂಡ ಹೇಳಿ ಸರ್ಕಾರದ ಮಾತನ್ನು ಕೇಳಿಕೊಂಡು ಓಡಿ ಹೋದಂತ 2 ತಹಶೀಲ್ದಾರರಿಗೆ ಧಿಕ್ಕಾರವನ್ನು ಕೂಗ್ತಾ ಈ ರೀತಿ ನೀಚ ನಿರ್ಲಜ್ಜ ವಹಿಸಿದಂತ 2 ತಹಶೀಲ್ದಾರ್ಗಳನ್ನ ಈ ಕೂಡಲೇ ಅಮಾನತು ಮಾಡಬೇಕು. ಒಬ್ಬ MP ಅವರು ಬಂದಿದ್ದಾರೆ, 2 ಜನ ಸ್ವಾಮೀಜಿ ಅವರು ಬಂದಿದ್ದಾರೆ. ಸ್ವಲ್ಪನೂ ಕೂಡ ಕಾಳಜಿ ಇಲ್ಲುವಂತ ಇಲ್ಲಿಯ ಅಧಿಕಾರಿಗಳು ಭ್ರಷ್ಟ ವ್ಯವಸ್ಥೆಯಲ್ಲಿ ತುಂಬಿದ್ದಾರೆ. ಇವತ್ತು ಗೋಮಾತೆಯನ್ನು ರಾಷ್ಟ್ರ ಮಾತೆಯನ್ನಾಗಿ ಮಾಡಬೇಕಂತಕ್ಕಂಥ ಎಲ್ಲ ಹೋರಾಟಗಾರರು, ಎಲ್ಲ ಸಂಸದರು, ಸ್ವಾಮೀಜಿಗಳು ಬಂದರೂ ಕೂಡ ಅವರಿಗೆ ಅಗೌರವವಂತ ತೋರಿರುವಂತ ತಹಶೀಲ್ದಾರ್ ವಿರುದ್ಧ ಕೆಲವೇ ದಿನಗಳಲ್ಲಿ ಮತ್ತೆ ಇಲ್ಲಿ ನಾವು ಬಂದ್ ಕಾಲನ್ನು ಕೊಟ್ಟು ಹೋರಾಟವನ್ನು ಮಾಡ್ತೀವಿ. ಅವರಿಗೆ ಕೂಡ ಎಚ್ಚರಿಕೆ ಇರಬೇಕು. ನಾವು ಮನವಿಯನ್ನು ಕೊಟ್ಟು ಸಾವಿರಾರು ಸೈನ್ಯಗಳನ್ನು ಮಾಡಿ ಈ ದೇಶದ ಹಿಂದೂ ರಾಷ್ಟ್ರಕ್ಕಾಗಿ, ಗೋಮಾತೆಯನ್ನು ಹಿಂದೂ ರಾಷ್ಟ್ರ ಮಾಡೋಕ್ಕಾಗಿ ನಾವು ಶ್ರಮಿಸಿದ್ರೆ ಇವತ್ತು ಅವರು ನಮ್ಮನ್ನು ಬಿಟ್ಟು ಓಡಿ ಹೋಗಿದ್ದಾರೆ. ಈ ಹೇಡಿ ತಹಶೀಲ್ದಾರ್ಗಳಿಗೆ ಧಿಕ್ಕಾರ ಇರಲಿ ಅಂತ ಈ ಮುಖಾಂತರ ಹೇಳ್ತಾ ಇದ್ದೀನಿ. ಗೋಮಾತಾ ಕಿ ಜೈ, ಗೋಮಾತಾ ಕಿ ಜೈ, ರಾಷ್ಟ್ರಮಾತಾ ಗೋಮಾತಾ, ರಾಷ್ಟ್ರಮಾತಾ ಗೋಮಾತಾ. ನಿಲ್ಲಿಸಿ ನಿಲ್ಲಿಸಿ ಗೋಹತ್ಯೆ ನಿಲ್ಲಿಸಿ, ನಿಲ್ಲಿಸಿ ನಿಲ್ಲಿಸಿ ಗೋಹತ್ಯೆ ನಿಲ್ಲಿಸಿ, ನಿಲ್ಲಿಸಿ ನಿಲ್ಲಿಸಿ ಗೋಹತ್ಯೆ ನಿಲ್ಲಿಸಿ. ಬಂಧಿಸಿ ಬಂಧಿಸಿ ಅಂತೇಳಿ ಗೋ ಹಂತಕರನ್ನು ಬಂಧಿಸಿ, ಬಂಧಿಸಿ ಬಂಧಿಸಿ ಗೋಹಂತಕರನ್ನು ಬಂಧಿಸಿ, ಬಂಧಿಸಿ ಬಂಧಿಸಿ ಗೋಹಂತಕರನ್ನು ಬಂಧಿಸಿ. ಗೋಮಾತಾ ಕಿ ಜೈ. ಬಂದ್ ಕರೋ ಬಂದ್ ಕರೋ ನಮಗೆ ಗೋಪ್ರೇಮಿಗಳು ಯಾರು ಬಂದು ಎಲ್ಲರಿಗೂ ಮೊದಲನೇದಾಗಿ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಇವತ್ತು ತಹಶೀಲ್ದಾರ್ ಅವರಿಗೆ ನಾವು 2 ತಹಶೀಲ್ದಾರ್ಗಳಿಗೆ ಮನವಿಯನ್ನು ಕೊಟ್ಟಿದ್ದೀವಿ. ಇದು ಗವರ್ನರ್ಗಾಗಲಿ, ಮುಖ್ಯಮಂತ್ರಿಗೆ ಮತ್ತು ಪ್ರಧಾನಮಂತ್ರಿಗಳಿಗೆ, ರಾಷ್ಟ್ರಪತಿಗಳಿಗೆ ಎಲ್ಲ ಹೋಗುವ ಕೆಲಸ ಆದಮೇಲೆ ನಾವು ಮುಂದಿನ ದಿನಗಳಲ್ಲಿ ಖಂಡಿತವಾಗಲೂ ಕೂಡ, ಯಾಕೆಂದರೆ ಗೋಮಾತೆ ನಮಗೆ ದೇವರು, ಬೆಳಿಗ್ಗೆ ಎದ್ದೇಳಕ್ಕೆ ನಾವು ಪೂಜಿಸುವಂತಹ ಒಂದು ದೇವರು. ಈ ಗೋಹಂತಕರನ್ನು ಕೂಡ ಶಿಕ್ಷೆ ಆಗಬೇಕು. ಇವರಿಗೆ ಗೋಹಂತಕರು ಯಾರಿದ್ದಾರೆ ಅವರಿಗೆ ಇವತ್ತು ನಾವು ಈ ಒಂದು ಮನವಿ ಏನು ಕೊಟ್ಟಿರುವ ಇದು ನಮ್ಮ ಕಾರ್ಯ ಪೂರ್ಣವರೆಗೂ ನಮ್ಮ ಹೋರಾಟ ನಿಜವಾಗಿದೆ. ಮಾನ್ಯ ಶ್ರೀ PC ಮೋಹನ್ ಈ ಭಾಗದ ಸಂಸತ್ ಸದಸ್ಯರು ಇಲ್ಲಿ ಭಾಗವಹಿಸಿ ಕೇಂದ್ರಕ್ಕೆ, ಮಾನ್ಯ ಮುಖ್ಯಮಂತ್ರಿಗಳಿಗೆ ವಿನಂತಿಯನ್ನು ಮಾಡಿದ್ದಾರೆ. ರಾಷ್ಟ್ರೀಯ ಮಟ್ಟದಲ್ಲಿ ಮೊದಲನೇ ಹಂತದ ಹೋರಾಟದ ಇದು ಭಾಗಿದು. ಇವತ್ತು ಇಡೀ ದೇಶದ 5,000 ತಹಸೀಲ್ದಾರ್ಗೆ ಮನವಿಯನ್ನು ಇದೇ ರೀತಿ ಒಪ್ಪಿಸಿದೆವು ನಾವು.
ಮುಖ್ಯವಾಗಿ 4 ಬೇಡಿಕೆಗಳಿದ್ದಾವೆ. ಮೊದಲನೇದು ರಾಷ್ಟ್ರೀಯ ಪ್ರಾಣಿ ಅಂತೇಳಿ ಘೋಷಣೆ ಮಾಡಬೇಕು. ಎರಡನೇದು ಗೋ ಹತ್ಯೆ ನಿಷೇಧ ಕೇಂದ್ರದಿಂದ ಡಿಕ್ಲೇರ್ ಆಗಬೇಕು, ಒಂದು ಕಾನೂನು ರಚನೆ ಆಗಬೇಕು. ಮೂರನೇದು ಗೋಮಾಂಸ ರಫ್ತಾಗ್ತಾ ಇರೋದನ್ನ ರದ್ದಾಗಬೇಕು, ನಿಲ್ಲಿಸಬೇಕು. ನಾಲ್ಕನೇದು ಗೋಮಾಳ ಅತಿಕ್ರಮಣ ಆಗಿದ್ದನ್ನ ತೆರವುಗೊಳಿಸಿ ಗೋವುಗಳ ರಕ್ಷಣೆಗೋಸ್ಕರ ಗೋಮಾಳ ಇಡಬೇಕು. ಈ 4 ಬೇಡಿಕೆಯೊಂದಿಗೆ ಇವತ್ತು ಇಡೀ ದೇಶದಲ್ಲಿ ಅತ್ಯಂತ ಶಾಂತ ರೀತಿಯಿಂದ ಕೋಟಿಗಟ್ಟಲೆ ಸಹಿ ಸಂಗ್ರಹಣ ಮಾಡಿ ಇವತ್ತು ನಾವು ಒಪ್ಪಿಸ್ತಾ ಇದ್ದೀವಿ. ಗಡುವು ಕೊಟ್ಟು ಮತ್ತೆ ಮುಂದಿನ ಹೋರಾಟ ಪ್ರಾರಂಭ ಆಗುತ್ತೆ. ಎಲ್ಲಿವರೆಗೆ ಹೋರಾಟ ಅಂತಂದ್ರೆ ರಾಷ್ಟ್ರೀಯ ಪ್ರಾಣಿ ಘೋಷಣೆ ಮಾಡೋವರೆಗೆ ನಮ್ಮ ಹೋರಾಟ ಇದೆ. ದೆಹಲಿಯಲ್ಲಿ ಕೊನೆಯ ಹೋರಾಟ ದೆಹಲಿಯಲ್ಲಿದೆ. 1 ಲಕ್ಷ ಸಾಧು ಸಂತರು ಗೋಭಕ್ತರು ಆಮರಣ ಉಪವಾಸ ಕೂತು ನಮ್ಮ ಘೋಷಣೆ ಆಗುವ ತನಕ ನಾವು ಅಲ್ಲಿ ಕೂಡುವಂತಹದ್ದು ಕೊನೆಯ ಅಸ್ತ್ರವನ್ನು ನಾವು ನಿರ್ಧಾರ ಮಾಡಿದ್ದೀವಿ. ಈ ಗೋ ಅಭಿಯಾನದಲ್ಲಿ ಎಲ್ಲ ಸಾಧು ಸಂತರು ಗೋಭಕ್ತರು ಜನಪ್ರತಿನಿಧಿಗಳು ಭಾಗವಹಿಸ್ತಾ ಇರುವಂತಹದ್ದು. ಕೇಂದ್ರ ಸರ್ಕಾರ ಕೂಡಲೇ ಇದರ ಗಮನ ಕೊಟ್ಟು ಇದನ್ನ ನಮ್ಮ ಬೇಡಿಕೆಯನ್ನು ಪೂರೈಸಬೇಕು ಅಂತನ್ನುವಂಥದ್ದು ನಾವು ವಿನಂತಿಯನ್ನ ಮಾಡ್ತಾ ಇದ್ದೀವಿ. ಗೋಮಾತಾಗಿ ಇವತ್ತು ದೇಶದಾದ್ಯಂತ ಮನವಿ ಕೊಡುವಂತಹ ಒಂದು ಕಾರ್ಯ ನಡೀತಾ ಇದೆ. ತಹಸೀಲ್ದಾರಿಗೆ ಕೊಡ್ತಕ್ಕಂಥ ಮನವಿ, ಅದರ ಜೊತೆಗೆ ದೇಶದ ರಕ್ಷಣೆಗಾಗಿ ಮತ್ತು ಗೋಮಾತೆಯ ರಕ್ಷಣೆಗಾಗಿ ನಾವು ನೀವೆಲ್ಲರೂ ಮನದೊಟ್ಟು ನಿಲ್ಲೋಣ. ಅದರ ಜೊತೆಯಲ್ಲಿ ನಮ್ಮ ಮಕ್ಕಳನ್ನೂ ಸಹಿತ ಇದಕ್ಕೆ ತೊಡಗಿಸಿಕೊಂಡು ನಮ್ಮ ದೇಶದ ರಕ್ಷಣೆಗಾಗಿ ನಾವು ನೀವೆಲ್ಲ ಹೋರಾಟ ಮಾಡೋಣ ಅಂತ ಹೇಳ್ತಾ ನನ್ನ 2 ಮಾತಿಗೆ ವಿರಾಮ ಕೊಡ್ತೇನೆ. ರಾಷ್ಟ್ರವ್ಯಾಪಿ ಯಾವುದೇ ನಿರ್ದಿಷ್ಟ ವ್ಯಕ್ತಿ ನಿರ್ದಿಷ್ಟ ಸಂಘಟನೆಗೆ ಸಂಬಂಧಪಟ್ಟಿದ್ದಲ್ಲ, ಇಡೀ ದೇಶದ ಜನತೆ ಒಗ್ಗೂಡಿ ಈ ಅಭಿಯಾನವನ್ನು ಮಾಡ್ತಾ ಇದ್ದೇವೆ. ಇವತ್ತು ಭಾರತ ದೇಶದ ಎಲ್ಲ 5400 ತಹಸೀಲ್ದಾರರಿಗೆ ಏಕಕಾಲದಲ್ಲಿ ಇವತ್ತೇ ಮನವಿಯನ್ನು ಸಲ್ಲಿಸಲಾಗ್ತಾ ಇದೆ. ಇದು ಮೊದಲನೇ ಹಂತದ ಅಭಿಯಾನ. ಇದಾದ 3 ತಿಂಗಳವರೆಗೂ ನಾವು ನಿರಂತರ ಸಂವಾದವನ್ನು ಮಾಡ್ತಾ ಇರ್ತೇವೆ. 3 ತಿಂಗಳ ಬಳಿಕ ದೇಶದ ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಇದೇ ರೀತಿ ಮನವಿಯನ್ನು ಕೊಡಲಿದ್ದೇವೆ. ಅದಾದ 3 ತಿಂಗಳ ಬಳಿಕ ದೇಶದ ಎಲ್ಲ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮತ್ತು ರಾಜ್ಯಪಾಲರಿಗೆ ಮನವಿ ಕೊಡ್ತಾ ಇದ್ದೇವೆ. ಅದಾದ 3 ತಿಂಗಳ ಬಳಿಕ ನಮ್ಮ ಭಾರತ ದೇಶದ ಪ್ರಧಾನಮಂತ್ರಿಗಳಿಗೆ ಮತ್ತು ರಾಷ್ಟ್ರಪತಿಗಳಿಗೆ ಮನವಿಯನ್ನು ಕೊಡ್ತಾ ಇದ್ದೇವೆ. ಕೊಟ್ಟ ಬಳಿಕ ನಾವು ನಿರೀಕ್ಷೆಯನ್ನು ಮಾಡ್ತೇವೆ. ಆಗಸ್ಟ್ 15ನೇ ತಾರೀಕು ಕೆಂಪುಕೋಟೆ ಭಾಷಣದಲ್ಲಿ ಮಾನ್ಯ ಪ್ರಧಾನಿಗಳು ನಮ್ಮ ಬೇಡಿಕೆಗಳನ್ನು ಈಡೇರಿಸುವ ಭರವಸೆಯನ್ನು ಕೊಡಬೇಕು ಅಂತ ನಿರೀಕ್ಷೆಯಲ್ಲಿದ್ದೇವೆ. ಒಂದು ವೇಳೆ ನಿರೀಕ್ಷೆ ಈಡೇರದೇ ಇದ್ದ ಪಕ್ಷದಲ್ಲಿ ದೆಹಲಿಯಲ್ಲಿ ಇಡೀ ದೇಶದ ಎಲ್ಲ ಸಂತರು ಗೋಭಕ್ತರು ಗೋಪ್ರೇಮಿಗಳು ಗೋಸೇವಕರು ಸೇರಿಕೊಂಡು ಆಮರಣ ಅಂತ ನಿರಸನವನ್ನು ಶುರು ಮಾಡಲಿದ್ದೇವೆ. ನಮ್ಮ ಬೇಡಿಕೆ ಖಂಡಿತ ಈಡೇರ್ತದೆ ಅಂತಕ್ಕಂಥ ಭರವಸೆ ನಮಗಿದೆ. ನಮ್ಮ ಬೇಡಿಕೆಗಳ ಬಗ್ಗೆ ಈಗಾಗಲೇ ಹಿರಿಯರೆಲ್ಲ ಹೇಳಿದ್ದಾರೆ. ಈ ಅಭಿಯಾನ ಯಶಸ್ವಿಯಾಗಲಿ ಅನ್ನುವಂಥ ಆಶೆಯನ್ನು ವ್ಯಕ್ತಪಡಿಸುತ್ತಾ ಗೋಮಾತೆಗೆ ಜೈಕಾರವನ್ನು ಕೂಗೋಣ. ಗೋಮಾತಾ ಕಿ ಗಾ ಸೇನೆಯ ಅಧ್ಯಕ್ಷರಾದಂತಹ ಸರಸ್ವತಿ ಅವರು ಮಾತಾಡ್ತಾರೆ. ನಮಸ್ಕಾರ, ಜೈ ಶ್ರೀರಾಮ್. ಇವತ್ತು ಗೋಮಾತೆ ಅಭಿಯಾನ ಮನವಿಯನ್ನು ಕೊಟ್ಟು ಬಂದಿದ್ದೀವಿ. ಗೋಮಾತೆ ನಮ್ಮ ರಾಷ್ಟ್ರಮಾತೆ ಮಾಡಬೇಕು ಅಂತ ನಾವು ಇಲ್ಲಿ ಬೇಡಿಕೆಯನ್ನು ಇಟ್ಟಿದ್ದೇವೆ. ಗೋಮಾತೆ ಬಂದ್ಬಿಟ್ಟು ನಾವು ನಮ್ಮ ತಾಯಿ ಹಾಲನ್ನ ಹುಟ್ಟಿದ್ದು 1 ವರ್ಷವರೆಗೂ ನಮ್ಮ ತಾಯಿಯ ಎದೆ ಹಾಲನ್ನ ಕುಡಿತೀವಿ. ಆದರೆ ನಮ್ಮ ಗೋಮಾತೆ ಹಾಲನ್ನು ಬಂದ್ಬಿಟ್ಟು ನಾವು ಸಾಯೋವರೆಗೂ ಹಾಲನ್ನ ಕುಡಿತೀವಿ. ಅದನ್ನು ನಾವು ತಿಳ್ಕೊಂಡು ಈ ಸರ್ಕಾರ ಬಂದು ಗೋಮಾತೆನ ರಾಷ್ಟ್ರಮಾತೆ ಅಂತ ಹೇಳಿ ಆ ಹೆಸರನ್ನು ಮಾಡಬೇಕು ಅಂತ ನಾವು ಕೇಳ್ಕೊಳ್ತಾ ಇದ್ದೀನಿ. ಕಳೆದ 1 ತಿಂಗಳಿಂದ ಇಡೀ ದೇಶದಲ್ಲಿ ಈ ಅಭಿಯಾನ ಮನೆ ಮನೆಗೆ ಹಳ್ಳಿ ಹಳ್ಳಿಗೆ ವ್ಯಕ್ತಿಗೆ ಸಂಪರ್ಕ ಮಾಡಿ ನಮ್ಮ ಬೇಡಿಕೆಯನ್ನು ಈಡೇರಿಸೋಗೋಸ್ಕರ ಸನ್ಮಾನ್ಯ ಬೆಂಗಳೂರಿನ ತಹಸೀಲ್ದಾರರಿಗೆ ಮೊದಲೇ ಹೇಳಿತ್ತು. ಆದರೆ ಬೇಜವಾಬ್ದಾರಿಯಿಂದ 2 ತಹಸೀಲ್ದಾರರು ಇವತ್ತು ಉಪಸ್ಥಿತಿ ಇಲ್ಲ. ಈಗಾಗಲೇ ನಮ್ಮ ರಾಜ್ಯ ಅಧ್ಯಕ್ಷರು ಶ್ರೀರಾಮ್ ಸೇನೆ ಸಂಘಟನೆಯ ರಾಜ್ಯ ಅಧ್ಯಕ್ಷರು ಹೇಳಿದ್ದಾರೆ, ಖಂಡಿಸಿದ್ದಾರೆ.
ನಾನು ಖಂಡಿಸ್ತಾ ಇದ್ದೀನಿ, ವಿರೋಧಿಸ್ತಾ ಇದ್ದೀನಿ. ಈ ರೀತಿಯ ಬೇಜವಾಬ್ದಾರಿ ವರ್ತನೆ ಸರಿಯಲ್ಲ. ಗೋವಿನ ಹಾಲು ನೀವು ಕುಡಿತೀರಿ, ನಿಮ್ಮ ಮನೆಯಲ್ಲಿ ಇರುವಂತ ಎಲ್ಲರೂ ಕುಡಿತಾರೆ. ಸೊ ಅದನ್ನು ಉಳಿಸೋಗೋಸ್ಕರ ಹೋರಾಟ ಮಾಡ್ತಾ ಇದ್ದೀವಿ, ಇನ್ನೇನಲ್ಲ. ಸೊ ನೀವು ಇರಬೇಕಾಗಿತ್ತು, ಇಲ್ಲ ಖಂಡಿಸ್ತಾ ಇದ್ದೀವಿ, ವಿರೋಧಿಸ್ತಾ ಇದ್ದೀವಿ. ಇನ್ನು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಕ್ಕೆ ನಾವು ಬೇಡಿಕೆಯನ್ನು ಇಡ್ತಾ ಇದ್ದೀವಿ. ಮಾನ್ಯ ಮುಖ್ಯಮಂತ್ರಿ, ಮಾನ್ಯ ಗೃಹ ಮಂತ್ರಿ ಮತ್ತು ಕೇಂದ್ರದ ಮುಖ್ಯಮಂತ್ರಿ, ಗವರ್ನರ್ ಆಗಲಿ, ರಾಷ್ಟ್ರಪತಿ ಆಗಲಿ, ಇವರೆಲ್ಲರಿಗೂ ಕೂಡ ಸಿಗ್ನೇಚರ್ ಮಾಡಿ ಸಹಿ ಅಭಿಯಾನ, ಸುಮಾರು ಕೋಟಿಗಟ್ಟಲೆ ಸಹಿ ಅಭಿಯಾನವನ್ನ ತಲುಪಿಸಿದೆವು. ಇವತ್ತು ಮೊದಲನೇ ಹಂತದ ಹೋರಾಟ ಇದು. ನಮ್ಮ ಬೇಡಿಕೆಗಳ 4 ಬೇಡಿಕೆಗಳಿದಾವೆ. ಒಂದು, ರಾಷ್ಟ್ರೀಯ ಪ್ರಾಣಿ ಅಂತ ಹೇಳಿ ಗೋಮಾತೆಯನ್ನು ಘೋಷಣೆ ಮಾಡಬೇಕು. ಎರಡನೇದು, ಗೋಮಾಂಸ ರಫ್ತಾಗೋದನ್ನ ನಿಲ್ಲಿಸಬೇಕು. ಮೂರನೇದು, ಗೋ ಹತ್ಯಾ ನಿಷೇಧ ಕಾನೂನು ಕೇಂದ್ರದಲ್ಲೇ ಘೋಷಣೆ ಮಾಡಬೇಕು, ಒಂದು ರಚನೆ ಆಗಬೇಕು. ನಾಲ್ಕನೇದು, ಗೋಮಾಳ ಅನ್ನುವಂಥದ್ದು ಜಾಗ ಗೋವುಗೋಸ್ಕರ ಇಟ್ಟಂತದ್ದು ಇವತ್ತು ಅತಿಕ್ರಮಣ ಆಗಿದೆ, ಅದನ್ನು ತೆರವುಗೊಳಿಸಿ ಗೋವುಗೋಸ್ಕರ ಇಡಬೇಕು ಅಂತನ್ನುವಂಥದ್ದು ಈ 4 ಬೇಡಿಕೆಗಳನ್ನ ಮೊದಲನೇ ಹಂತದಲ್ಲಿ ತಹಸೀಲ್ದಾರ್ಗೆ ಇಡೀ ದೇಶದಲ್ಲಿ ಇವತ್ತು ಕೊಟ್ಟಿದ್ದೇವೆ. ಮುಂದಿನ ಹಂತದಲ್ಲಿ ಹೋರಾಟ ಇನ್ನೂ ಮುಂದುವರಿಯುತ್ತೆ ಅನ್ನುವಂಥದ್ದು ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಜೈ. ಇವತ್ತಿನ ಅಭಿಯಾನ ಇದು ನಮ್ದು ಬರೋ ಒಂದು ಶಾಂಪಲ್ಲು. ಮುಂದಿನ ಕಾಲಘಟ್ಟದಲ್ಲಿ ನೀವು ಎಲ್ಲ ವಿಷಯವನ್ನು ಮುತಾಲಿಕ್ ಜಿ ಅವರು ಎಲ್ಲ ಹೇಳಿದ್ದಾರೆ. ಮತ್ತೆ ರಿಟರ್ನ್ ಅದು ನೀಡೋ ಅವಶ್ಯಕತೆ ಇಲ್ಲ. ಆದರೆ ತಹಸೀಲ್ದಾರರ ಒಂದು ಅಜಾಗರೂಕತೆ ನಮ್ಮ ಹಿಂದುತ್ವದ ವ್ಯವಸ್ಥೆಗೆ ಅವಮಾನ ಮಾಡಿದಂತೆ. ಅಂತ ಅವಮಾನ ಮಾಡಿರ್ತಕ್ಕಂಥ ತಹಸೀಲ್ದಾರನ್ನ ಅಮಾನತ್ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಮಾಡಬೇಕು. ಅದ್ರ ಜೊತೆಯಲ್ಲಿ ಇಂತಹ ಕಾರ್ಯಗಳು ಮೇಲಿಂದ ಮೇಲೆ ನಮ್ಮ ಹಿಂದೂಗಳ ಮೇಲೆ ಇರತಕ್ಕಂಥ ದೌರ್ಜನ್ಯಗಳನ್ನ ತಡಿತಕ್ಕಂಥ ವ್ಯವಸ್ಥೆಯನ್ನು ನಾವು ಎಚ್ಚೆತ್ತುಕೋಬೇಕು. ಅದೇ ರೀತಿಯಲ್ಲಿ ಸಮಾಜದ ವ್ಯವಸ್ಥೆಯಲ್ಲಿ ಗೋ ರಕ್ಷಣೆಗಾಗಿ ನುಡಿತಕ್ಕಂಥ ಮಕ್ಕಳ ಮೇಲೆ ಕೇಸ್ ಹಾಕ್ತಕ್ಕಂಥ ವ್ಯವಸ್ಥೆಯಲ್ಲಿಯೂ ಸಹಿತ ಈಗ ಸರ್ಕಾರ ಮುಂದಾಗಿದೆ. ಅಂತ ಒಂದು ವ್ಯವಸ್ಥೆಯನ್ನು ಸಹಿತ ಕಡಿವಾಣ ತರಬೇಕು. ಅಂತ ವ್ಯವಸ್ಥೆಯನ್ನು ಕಡಿವಾಣ ತಂದ್ರೆ ನಮ್ಮ ಹೋರಾಟಕ್ಕೆ ಒಂದು ಬಲ ಬರ್ತದೆ. ಅಂತ ಹೋರಾಟವನ್ನ ಮಾಡ್ತಕ್ಕಂಥ ಎಲ್ಲ ನಮ್ಮ ಶ್ರೀರಾಮ ಸೇನೆಯ ಮಕ್ಕಳಿಗೆ ರಕ್ಷಣೆ ಕೊಡ್ತಕ್ಕಂಥ ವ್ಯವಸ್ಥೆಯಲ್ಲಿ ನಾವು ಸದಾಕಾಲವಾಗಿ ಜೊತೆಗಿದ್ದೇವೆ ಅಂತ ಹೇಳ್ತಾ ಗೌರವ ಅಭಿಯಾನ ಇಡೀ ರಾಷ್ಟ್ರ ಮಟ್ಟದ್ದು. ಯಾವುದೇ ಒಂದು ನಿರ್ದಿಷ್ಟ ವ್ಯಕ್ತಿ, ನಿರ್ದಿಷ್ಟ ಸಂಘಟನೆಗೆ ಸಂಬಂಧಪಟ್ಟಿದ್ದಲ್ಲ. ನಮ್ಮ ಭಾರತ ದೇಶದ ಸಮಗ್ರ ಜನತೆ ಒಂದಾಗಿ ಅಭಿಯಾನವನ್ನ ಶುರು ಮಾಡಿದ್ದೇವೆ. 1 ವರ್ಷ 6 ತಿಂಗಳ ಕಾಲ ಈ ಅಭಿಯಾನ ನಡೀತಾ ಇದೆ. 4 ಹಂತಗಳಲ್ಲಿ ಅಭಿಯಾನ. ಇದು ಮೊದಲನೇ ಹಂತದ ಅಭಿಯಾನ. ಈ ಹಂತದಲ್ಲಿ ನಾವು ದೇಶದ 5400 ತಹಸೀಲ್ದಾರ್ಗಳಿಗೆ ಏಕಕಾಲದಲ್ಲಿ ಮನವಿಯನ್ನು ಕೊಡ್ತಾ ಇದ್ದೇವೆ. ಈ ಮನವಿ ಯಾರಿಗೆ ಕೊಡ್ತಿದ್ದೇವೆ ಅಂದ್ರೆ, ರಾಜ್ಯದ ಮುಖ್ಯಮಂತ್ರಿಗಳಿಗೆ, ರಾಜ್ಯಪಾಲರಿಗೆ, ದೇಶದ ಪ್ರಧಾನಮಂತ್ರಿಗೆ ಮತ್ತು ರಾಷ್ಟ್ರಪತಿಗೆ ಈ ಮನವಿಗಳನ್ನ ತಹಸೀಲ್ದಾರ್ ಮೂಲಕ ಸಲ್ಲಿಸ್ತಾ ಇದ್ದೇವೆ. ಇದು ಮೊದಲನೇ ಹಂತದ ಅಭಿಯಾನ. ಇದಾದ 3 ತಿಂಗಳ ಬಳಿಕ ನಾವು ಪ್ರತಿ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮತ್ತು ರಾಜ್ಯಪಾಲರಿಗೆ ಮನವಿಯನ್ನು ಕೊಡೋರಿದ್ದೇವೆ. ಅದಾದ ಬಳಿಕ ದೇಶದ ಪ್ರಧಾನಿಗೆ ಮತ್ತು ರಾಷ್ಟ್ರಪತಿಗೆ ಮನವಿಯನ್ನು ಕೊಡೋರಿದ್ದೇವೆ. ನಮ್ಮ ಮನವಿಗಳ ಬಗ್ಗೆ ಈಗಾಗಲೇ ಹೇಳಿದ್ದಾರೆ. ಮೊದಲನೇದು, ಗೋಮಾತೆಯನ್ನ ರಾಷ್ಟ್ರ ಮಾತೆ ಅಂತ ಘೋಷಿಸಿ ಸಂರಕ್ಷಣೆ ಮಾಡಬೇಕು. ಎರಡನೇದು, ಗೋಮಾಳವನ್ನ ಗೋವಿಗೋಸ್ಕರವಾಗಿಯೇ ಸಂರಕ್ಷಿಸಬೇಕು. ಮೂರನೇದಾಗಿ, ಈ ಗೋಹತ್ಯೆ ನಿಷೇಧ ಕೆಲವು ರಾಜ್ಯಗಳಲ್ಲಿ ಜಾರಿಯಲ್ಲಿದೆ, ಇನ್ನು ಕೆಲವು ರಾಜ್ಯಗಳಲ್ಲಿ ಜಾರಿಯಲ್ಲಿಲ್ಲ. ಹೀಗಾಗಿ ಗೋಹತ್ಯೆ ನಿಷೇಧ ಸರಿಯಾಗಿ ಜಾರಿಯಾಗಿಲ್ಲ. ಆದ್ದರಿಂದ ಕೇಂದ್ರ ಸರ್ಕಾರದಿಂದ ಏಕ ಕಾನೂನಿನ ಅಡಿಯಲ್ಲಿ ಗೋಹತ್ಯೆ ನಿಷೇಧವನ್ನು ಜಾರಿಗೆ ತರಬೇಕು ಅಂತಕ್ಕಂಥದ್ದು ಬಲವಾದ ಆಗ್ರಹ. ಇನ್ನ 4ನೆಯ ಬೇಡಿಕೆ, ಗೋಶಾಲೆಗಳು ನಡೀತಾ ಇದ್ದೇವೆ, ಗೋ ಉದ್ಯಮ ನಡೀತಾ ಇದೆ. ಈ ಗೋಶಾಲೆಗಳಿಗೆ, ಗೋ ಉದ್ಯಮಗಳಿಗೆ ಪ್ರತಿ ರಾಜ್ಯದ ಸರ್ಕಾರಗಳು ಬಜೆಟ್ನಲ್ಲಿ ಮತ್ತು ಕೇಂದ್ರ ಸರ್ಕಾರ ಬಜೆಟ್ನಲ್ಲಿ ವಿಪುಲವಾಗಿರ್ತಕ್ಕಂಥ ಅನುದಾನ ಮತ್ತು ಬೆಂಬಲವನ್ನ ನೀಡಬೇಕು ಅನ್ನುವಂಥ ಬೇಡಿಕೆಗಳು. 27 ಆಗಸ್ಟ್ 15ರ ಕೆಂಪುಕೋಟೆಯ ಪ್ರಧಾನಮಂತ್ರಿಗಳ ಭಾಷಣದಲ್ಲಿ ಭರವಸೆ ಈಡೇರಿಕೆ ಆಗ್ತದೆ ಅನ್ನೋದು ನಮ್ಮ ನಿರೀಕ್ಷೆ. ಒಂದು ವೇಳೆ ಆಗಲೂ ಬೇಡಿಕೆ ಈಡೇರದೇ ಇದ್ದ ಪಕ್ಷದಲ್ಲಿ ದೆಹಲಿಯಲ್ಲಿ ದೇಶದ ಸಮಗ್ರ ಭಾಗಗಳಿಂದ ಬಂದಿರತಕ್ಕಂಥ
ಸಾಧು ಸಂತರು, ಮಠಾಧೀಶರು, ಗೋಭಕ್ತರು, ಗೋಪ್ರೇಮಿಗಳು, ದೇಶಪ್ರೇಮಿಗಳು ಎಲ್ಲ ಒಟ್ಟಾಗಿ ಸೇರಿ ಆಮರಣ ಅಂತ ನಿರಶನವನ್ನ ಶುರು ಮಾಡಲಿದ್ದೇವೆ. ನಮ್ಮ ಬೇಡಿಕೆ ಈಡೇರ್ತದೆ ಅನ್ನುವಂತ ಭರವಸೆ ನಮಗಿದೆ. ಜೈ ಗೋಮಾತಾ. ಈ ದೇಶದ ದುರಂತ, ವ್ಯವಸ್ಥೆಯ ಅವ್ಯವಸ್ಥೆ ಇವತ್ತು ರಾಜ್ಯದಲ್ಲಿ, ದೇಶದಲ್ಲಿ ಗೋರಕ್ಷಣೆ ಬಗ್ಗೆ ಹಿಂದಿಂದಲ್ಲ, ಸ್ವತಂತ್ರ ಪೂರ್ವದಿಂದ ಮಹಾತ್ಮ ಗಾಂಧೀಜಿಯವರಿಂದ ಹಿಡಿದು ಸಾಧು ಸಂತರಿಂದ ಹಿಡಿದು ಹೋರಾಟ ನಡೀತಾ ಇದೆ. ಆದ್ರೆ ಅದರ ರಕ್ಷಣೆ ಮಾಡಬೇಕು ಅಂತಕ್ಕಂಥ ಕಾಳಜಿ ಇದುವರೆಗೂ ಬಂದಂತ ಸರ್ಕಾರಗಳಲ್ಲಿ ಅದು ನಿರೀಕ್ಷಿತ ಮಟ್ಟದಲ್ಲಿ ಆಗ್ತಾ ಇಲ್ಲ. ಇದು ದುರಂತ. ಪ್ರತಿ ಹಳ್ಳಿಗಳಲ್ಲಿ ಮೊದಲು 20 ಮನೆ ಇರಲಿ, 30 ಮನೆ ಇರಲಿ, 50 ಮನೆ ಇರಲಿ, ಒಂದು ಗುಂಡಿ ತೋಪು, ಸರ್ವೆ ತೋಪು, ಗೋಮಾಳ, ಕಲ್ಯಾಣಿ, ಭಜನೆ ಮನೆ, ಗರಡಿ ಮನೆ ಇವೆಲ್ಲ ಇರ್ತಾ ಇತ್ತು. ಆದ್ರೆ ಇವತ್ತು ಊರಿನ ಜಾನುವಾರುಗಳು ಮೇಯೋದಕ್ಕೆ ಬೇಕಾಗಿರ್ತಕ್ಕಂಥ ಗೋಮಾಳನ ಎಲ್ಲ ನುಂಗಾಕಿದ್ದಾರೆ. ಅದನ್ನ ದುರುಪಯೋಗ ಮಾಡ್ಕೊಂಡಿದ್ದಾರೆ. ಇವತ್ತು ಹಸುಗಳೇನಾದ್ರು ಮೇಯ್ಬೇಕು ಅಂದ್ರೆ ಅವ್ರ ಹಸುನೇ ಆಗ್ಲಿ ಅಥವಾ ಪಾಪ ಎಲ್ಲರ ಜಮೀನಲ್ಲಿ ಇಟ್ಕೊಂಡಿರ್ತಾರೆ, ಸಾಧ್ಯ ಇಲ್ಲ. ಇವತ್ತು ನಮ್ಮ ಆಗ್ರಹ ಏನಂದ್ರೆ ರಾಷ್ಟ್ರ ಸರ್ಕಾರದಲ್ಲಿ, ಕೇಂದ್ರ ಸರ್ಕಾರದಲ್ಲಿ, ರಾಜ್ಯ ಸರ್ಕಾರದಲ್ಲಿ ದಯವಿಟ್ಟು ಗೋಮಾಳಗಳನ್ನ ಉಳಿಸಿ ಮತ್ತು ನಮ್ಮ ದೇಶೀಯ ತಳಿಯ ಹಸುಗಳನ್ನ ಉಳಿಸಿ, ವಿದೇಶಗಳಿಗೆ ರಫ್ತು ಮಾಡ್ತಾ ಇರ್ತಕ್ಕಂಥ ಹಸುವಿನ ಅಥವಾ ದನದ ಮಾಂಸವನ್ನ ರಫ್ತು ಮಾಡೋದನ್ನ ನಿಲ್ಲಿಸಿ ಮತ್ತು ರಾಷ್ಟ್ರದ ಪಶುವಾಗಿ, ಪ್ರಾಣಿಯಾಗಿ, ರಾಷ್ಟ್ರಮಾತೆ ಅಂತ ನಾವೇನು ಇವತ್ತು ಸಹಸ್ರಾರು ವರ್ಷಗಳಿಂದ ಇವತ್ತು ಕರ್ಕೊಂಡು ಗೋಪೂಜೆಯನ್ನು ಮಾಡ್ತಾ ಇದ್ದೇವೆ. ನಮ್ಮ ಈ ಭಾರತ ದೇಶದಲ್ಲಿ ಅದನ್ನು ರಾಷ್ಟ್ರೀಯ ಪ್ರಾಣಿಯಾಗಿ ಪರಿಗಣಿಸಬೇಕು ಅಂತ ಆಗ್ರಹ ನಮ್ದಾಗಿದೆ. ಕಳೆದ 1 ತಿಂಗಳಿಂದ ನಮ್ಮ ಕ್ಷೇತ್ರಕ್ಕೆ ನಮ್ಮ ಪ್ರಭುಲಿಂಗ ದೇವರು ಮತ್ತು ಗುರುಗಳು ಎಲ್ಲ ಸೇರಿ ವಿಚಾರ ಸಂಕಿರಣೋತ್ಸವ ನಾವು ಮಾಡಿದ್ವು. ಯಾಕಂದ್ರೆ ಏನಾಗಿದೆ, ಜನಸಾಮಾನ್ಯರಿಗೆ ಬದುಕೇ ಒಂದು ಹೋರಾಟ ಆಗಿದೆ. ಏನಾಗ್ತಾ ಇದೆ ಅಂತ ಕೇಳಲ್ಲ, ಏನಾಗ್ಬೇಕು ಅಂತ ತಲೆ ಕೆಡಿಸ್ಕೊತಾ ಇಲ್ಲ. ಮತ್ತೆ ಜೊತೆಗೆ ಕೆಲವರಿಗೆ ಇದೊಂಥರ ಏನೋ ಮಾಡ್ಕೋತಾರೆ ಅನ್ನೋ ಭಾವನೆಯಲ್ಲಿದೆ. ಜನಗಳಲ್ಲಿ ಜಾಗೃತಿ ಮೂಡಿಸ್ತೇವೆ, ಇದನ್ನ ಅನುಷ್ಠಾನ ಮಾಡ್ತೇವೆ, ಗೋ ರಕ್ಷಣೆ ಮಾಡ್ತೇವೆ. ಇವತ್ತು ನಿಮ್ಗೆ ಗೊತ್ತಿರ್ಬೋದು, ದೇಶಿ ತಳಿಗಳಿರ್ತಕ್ಕಂಥ ಹಾಲಿನಲ್ಲಿರ್ತಕ್ಕಂಥ ಔಷಧಿ ಮೌಲ್ಯ ಇರ್ಬೋದು ಅಥವಾ ಕಾಯಿಲೆಗಳನ್ನ ಗುಣಪಡಿಸ್ತಕ್ಕಂಥ ಔಷಧಿ ಮೌಲ್ಯಗಳು ಇವತ್ತು ದೇಶಿ ತಳಿಗಳ ಹಸುಗಳೇ ಕಾಣ್ತಾ ಇಲ್ಲ. ಜರ್ಸಿ ಹಸುಗಳು ಆ ಜಾಗದಲ್ಲಿ ಬಂದು ಕೂತಿವೆ. ಜರ್ಸಿ ಹಸುಗಳು ನಿಮ್ಗೆ ಗೊತ್ತಿದೆ, ಹಂದಿಯನ್ನ ಕ್ರಾಸ್ ಮಾಡಿರ್ತಕ್ಕಂಥ ಹಸುಗಳು. ಕೇವಲ ಕ್ವಾಂಟಿಟಿ ಅಥವಾ ವಾಲ್ಯೂಮ್ ಜಾಸ್ತಿ ಕೊಡುತ್ತೆ ಅಂತೇಳಿ ಮಾಡಿ ಆ ದೇಸಿ ಹಸುಗಳೇನು ಕೃತಕ ಗರ್ಭಧಾರಣೆ ಬಹುಶಃ ನಿಮ್ಗೆ ಆಶ್ಚರ್ಯ ಆಗ್ಬೋದು. ಅವು ತಮ್ಮ ತನಗಳನ್ನೇ ಕಳ್ಕೊಂಡ್ಬಿಟ್ಟಿವೆ. ಇವತ್ತು ಆ ಹಾಲು ಕುಡಿಯೋ ಮನುಷ್ಯರಿಗೂ ಇವತ್ತು ಕೃತಕ ಗರ್ಭಧಾರಣೆ ಮಾಡಂತ ದುಸ್ಥಿತಿ ಬಂದಿದೆ. ನಪುಂಸಕತ್ವ ಬರ್ತಾ ಇದೆ ಗಂಡು ಹೆಣ್ಣುಗಳಲ್ಲಿ. ಇವೆಲ್ಲವನ್ನ ಸಹ ಗಂಭೀರವಾಗಿ ಸರ್ಕಾರದಲ್ಲಿರ್ತಕ್ಕಂಥ ವಿಜ್ಞಾನಿಗಳು ಮತ್ತು ಸರ್ಕಾರದ ಸಮಾಜ ಸುಧಾರಕರುಗಳು ಚಿಂತನೆ ಮಾಡಬೇಕು. ಮತ್ತು ನಮ್ಮ ಜನಪ್ರತಿನಿಧಿಗಳಾಗಿರ್ತಕ್ಕಂಥ ಶಾಸಕರಿರ್ಬೋದು, ಸಂಸದರಾಗಿರ್ಬೋದು, ಇವರೆಲ್ಲರೂ ಸಹ ಇದನ್ನ ಗಂಭೀರವಾಗಿ ಪರಿಗಣಿಸೋದಾದ್ರೆ ಈ ದೇಶಕ್ಕೆ ತಪ್ಪಿದ್ದಲ್ಲ. ಅದು ಕರೋನಾ ತರ ಕಾಯಿಲೆ ಇರ್ಬೋದು ಅಥವಾ ಮತ್ತೊಂದಿರ್ಬೋದು, ಯಾವ ರೀತಿ ಅದು ಒಕ್ಕರಿಸ್ಕೊಳ್ಳುತ್ತೆ ಅನ್ನೋದ್ರಲ್ಲಿ ಸಂಶಯ ಇಲ್ಲ. ಇದನ್ನ ಆಗ್ರಹಿಸಿ ನಮ್ಮ ಗುರುಗಳೆಲ್ಲರ ನೇತೃತ್ವದಲ್ಲಿ, ನಮ್ಮ ಮುಖಂಡರಾಗಿರ್ತಕ್ಕಂಥ ನಮ್ಮ ಮುತಾಲಿಕ್ರವರ ನೇತೃತ್ವದಲ್ಲಿ ಇವತ್ತು ನಡೆದಿದೆ. ಇದು ಆರಂಭ. ಗಾಳಿ ಬಿದ್ದಿದ್ರೆ ಬಿರುಗಾಳಿ ಆಗತ್ತೆ. ಇದು ಸರಿಯಾಗಿ ಬಿತ್ತನೆ ಆದ್ರೆ ಖಂಡಿತವಾಗ್ಲೂ ದೇಶದಲ್ಲಿ ಯುವಜನಾಂಗದಲ್ಲಿ ವಿಶೇಷವಾಗಿ ಜಾಗೃತಿ ಬರಬೇಕು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಿಕ್ ಬಯಸ್ತೇನೆ.